ಋತಂಚ ಸತ್ಯಂಚ ಅಭೀಧಾತ್ ಅನ್ನುವ ಮಂತ್ರದ ಅರ್ಥವನ್ನ ಈಗ ನಾವು ನೋಡೋಣ. ಇದು ಯಜುರ್ವೇದದಲ್ಲಿಯೂ ಮತ್ತು ಋಗ್ವೇದದಲ್ಲಿಯೂ ಎರಡೂ ಕಡೆ ಇರುವಂತಹ ಮಂತ್ರವೇ. ಯಜುರ್ವೇದದ ಸಂಧ್ಯಾವಂದನದಲ್ಲಿ ಇದು ಬಳಕೆ ಕಂಡಿಲ್ಲ. ಋಗ್ವೇದದ ಸಂಧ್ಯಾವಂದನದಲ್ಲಿ ಇದನ್ನ ಬಳಸ್ತಾರೆ. ಮತ್ತೆ ಯಜುರ್ವೇದಗಳು ಕೂಡ ಇದನ್ನ ಅಘಮರ್ಷಣ ಸ್ನಾನ ಅಂತ ಒಂದು ಏನು ಮಾಡ್ತಾರಲ್ಲ, ಅಲ್ಲಿ ಬಳಕೆ ಮಾಡ್ಕೋಬಹುದು ಅಂತ ಕಾಣಿಸ್ತದೆ. ನಮಗೆ ಈಗಾಗಲೇ ಗೊತ್ತಿರುವಂತೆ ನಾವು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡೋದಕ್ಕಿಂತ ಮುಂಚೆ ಸ್ನಾನದಲ್ಲೇ ಅನೇಕ ಪ್ರಕ್ರಿಯೆಗಳಿವೆಯಲ್ಲ, ಮೃತ್ತಿಕಾ ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು. ಸ್ನಾನಾಂಗವಾದ ತರ್ಪಣ ಇದೆ. ಅಲ್ಲಿ ಈ ಅಘಮರ್ಷಣ ಸ್ನಾನ ಸೂಕ್ತವನ್ನು ಹೇಳಿ 3 ಬಾರಿ ಅದನ್ನು ಜಪಿಸಿ ಸ್ನಾನ ಮಾಡಬೇಕು ಅಂತಿದೆ. ತ್ರಿಜಪೇದ್ ಅಘಮರ್ಷಣಂ ಅಂತ ಈಗ ತಂತ್ರಸಾರದಲ್ಲಿ ಅದರ ಬಗ್ಗೆ ಉಲ್ಲೇಖವನ್ನು ಕೂಡ ಆಚಾರ್ಯ ಮಾಡ್ತಾರೆ. ನಾನು ಅದನ್ನು ಹೇಳುವಾಗ ತಂತ್ರಸಾರ ಅಂತ ಹೇಳಿದೆ, ತಂತ್ರಸಾರ ಅಲ್ಲ, ಸದಾಚಾರ ಸ್ಮೃತಿಯಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಉದ್ಧೃತೀತಿ ಮೃದಾಲಿಪ್ಯ ದ್ವಿಷಟ್ ಅಷ್ಟಷಡಕ್ಷರೈಹಿ ತ್ರಿನಿಮಜ್ಯ ಆಪ್ಯ ಸೂಕ್ತೇನ ಪ್ರೋಕ್ಷಯಿತ್ವಾ ಪುನಸ್ತತಃ ಮೃದ ಆಲಿಪ್ಯ ನಿಮಜ್ಯ ತ್ರಿಜಪೇತ್ ಅಘಮರ್ಷಣಂ. ಅಘಮರ್ಷಣ ಸೂಕ್ತವನ್ನು ಹೇಳಬೇಕು ಅಂತ ಅಲ್ಲಿ ಆಚಾರ್ಯರು ಸದಾಚಾರ ಸ್ಮೃತಿಯ 3ನೇ ಶ್ಲೋಕದಲ್ಲಿ ಹೇಳ್ತಾರೆ. ಈ ಮಂತ್ರ ನಾನು ಈಗಾಗಲೇ ಹೇಳಿದಂತೆ ಋಗ್ವೇದದಲ್ಲಿ ಮತ್ತು ಯಜುರ್ವೇದದಲ್ಲಿ ಎರಡೂ ಕಡೆನೂ ಬಂದಿದೆ. ಋಗ್ವೇದಿಗಳ ಸಂಧ್ಯಾವಂದನದಲ್ಲಿ ಇದು ಕಾಣುತ್ತದೆ, ಯಜುರ್ವೇದಿಗಳ ಸಂಧ್ಯಾವಂದನದಲ್ಲಿ ಇದು ಕಾಣುವುದಿಲ್ಲ. ಆದ್ರೆ ಸ್ನಾನ ಮಾಡುವಾಗ ಎಲ್ಲರೂ ಕೂಡ ಇದನ್ನ 3 ಬಾರಿ ಬಳಕೆ ಮಾಡ್ಕೋಬೇಕು. ಋತಂಚ ಸತ್ಯಂಚಾಭೀಧ ತಪಸೋಧ್ಯಜಾಯತ ತಥೋ ರಾತ್ರ್ಯಜಾಯತ ತತಃ ಸಮುದ್ರೋ ಅರ್ಣವಃ ಸಮುದ್ರಾದರ್ಣವಾದಧಿ ಸಂವತ್ಸರೋ ಅಜಾಯತ ಅಹೋರಾತ್ರಾಣಿ ವಿದಧದ್ ವಿಶ್ವಸ್ಯ ಮಿಷತೋ ವಶಿ ಸೂರ್ಯಾಚಂದ್ರಮಸೌ ಧಾತಾ ಯಥಾ ಪೂರ್ವಮಕಲ್ಪಯತ್ ದಿವಂ ಚ ಪೃಥಿವೀಂ ಚಾಂತರಿಕ್ಷ ಮಥೋ ಸ್ವಹ ಅಂಥೇಳಿ ಹೀಗೆ ಆ ಒಟ್ಟಾರೆ ಆ ಮಂತ್ರ. ಋಗ್ವೇದದಲ್ಲಿ ತಥೋ ರಾತ್ರ್ಯಜಾಯತ ಅಂತ ಹೀಗಿದೆ. ಆದ್ರೆ ಯಜುರ್ವೇದದಲ್ಲಿ ತಥೋ ರಾತ್ರಿರಜಾಯತ ಅಂತ ಹೀಗೆ ರಾತ್ರಿಹಿ ಅಂತ ಪ್ರಯೋಗ ಮಾಡ್ತಾರೆ. ಅರ್ಥ ಎರಡಕ್ಕೂ ಒಂದೇ. ರಾತ್ರಿ ಅಂತ ಇಕಾರಾಂತವಾದ ಶಬ್ದ, ರಾತ್ರಿ ಅಂತ ದೀರ್ಘ ಈಕಾರಾಂತವಾದ ಶಬ್ದ, ಇಷ್ಟೇ ವ್ಯತ್ಯಾಸ. ಯಜುರ್ವೇದದಲ್ಲಿ ರಾತ್ರಿಹಿ ಅಜಾಯತ ಅಂತ ಇದೆ, ಯಜುರ್ವೇದದ ಮಹಾನಾರಾಯಣ ಉಪನಿಷತ್ನಲ್ಲಿ ಬರುವಂತಹ ಮಂತ್ರ ಇದು. ಋಗ್ವೇದದಲ್ಲಿ ರಾತ್ರಿ ಅಜಾಯತ ಸಂಧ್ಯಾಗಿ ರಾತ್ರ್ಯಜಾಯತ ಅಂತ ಹೀಗಾಗ್ತದೆ. ನಿಮ್ಮ ಪ್ರಿಂಟ್ನಲ್ಲಿ ಎಲ್ಲಾದ್ರೂ ಒಂದು ಕಡೆ ರಾತ್ರ್ಯಾಜಾಯತ ಅಂತ, ರಾತ್ರ್ಯಾ ಅಂತ ದೀರ್ಘ ಇದ್ರೆ ಆ ದೀರ್ಘ ತಪ್ಪು, ರಾತ್ರ್ಯಜಾಯತ ಅಂತ ಹೀಗಾಗಬೇಕು. ಇದಕ್ಕೆ ಈ ಅಘಮರ್ಷಣ ಅನ್ನುವವನೇ ಒಬ್ಬ ಋಷಿ, ಅನುಷ್ಠುಪ್ ಇದರ ಛಂದಸ್ಸು. ಭಾವವೃತ್ತ ಅನ್ನುವವನು, ಭಾವವೃತ್ತ ಶಬ್ದವಾಚನಾದ ಭಗವಂತನೇ ಇದಕ್ಕೆ ದೇವತಾ. ಅಘಮರ್ಷಣದಲ್ಲಿ ಉಪಯೋಗ ಅಂತ ಹೀಗೆ ಇಲ್ಲಿ ಹೇಳ್ತಾರೆ. ಸ್ನಾನ ಮಾಡುವಾಗ ಅಘಮರ್ಷಣೆ ಉಪಯೋಗ ಅಂತ ಹೇಳ್ಕೋಬೇಕು. ಮತ್ತೆ ಬೇರೆ ಸಂದರ್ಭದಲ್ಲಿ ಪಾಪಪುರುಷ ವಿಸರ್ಜನೆ ವಿನಿಯೋಗ ಅಂತ, ಋಗ್ವೇದಿಗಳು ಇದನ್ನು ಪಾಪಪುರುಷ ವಿಸರ್ಜನಕ್ಕಾಗಿ ಬಳಕೆ ಮಾಡ್ಕೋತಾರೆ. ಆವಾಗ ಪಾಪಪುರುಷ ವಿಸರ್ಜನೆ ವಿನಿಯೋಗ ಅಂತ ಹೇಳಬೇಕು. ಭಗವಂತ ಹೇಗೆ ಸೃಷ್ಟಿಯನ್ನು ಮಾಡಿದ ಅಂತ ಅನ್ನೋದನ್ನ ತುಂಬಾ ಸುಂದರವಾಗಿ ವರ್ಣಿಸುವಂತಹ ಒಂದು ಭಾಗ ಇದು. ಅಭೀಧಾತ್ ತಪಸಃ. ಅಭೀಧಾತ್ ಅಂದ್ರೆ ಉದ್ದೀಪ್ತವಾದ, ಚೆನ್ನಾಗಿ ಬೆಳವ ಅಂತ ಹೀಗೆ ಅದರ ಅರ್ಥ ಅಷ್ಟೆ. ತಪಸಃ ಪರಮಾತ್ಮನ ಆಲೋಚನಾ ಶಕ್ತಿಯಿಂದ ಅಂತ ಅರ್ಥ, ಅಥವಾ ಆಲೋಚನಾ ಶಕ್ತಿ ರೂಪನಾದ ಪರಮಾತ್ಮನಿಂದ ಹಾಗೂ ಕೂಡ ಅದಕ್ಕೆ ಅರ್ಥ ಆಗಬಹುದು. ಪರಮಾತ್ಮನೇ ತಪೋರೂಪನಾಗಿದ್ದಾನೆ. ಅವನನ್ನ ಬೇರೆ ಬೇರೆ ಕಡೆ ಹೀಗೆ ಆ ತಪಸ್ಸೆಂಬ ಶಬ್ದದಿಂದ ಹೇಳ್ತಾರೆ. ಅದನ್ನು ಕೂಡ ಭಾಗವತ ತಾತ್ಪರ್ಯದಲ್ಲಿ ನಾವು ಹೀಗೆ ಗಮನಿಸಬಹುದಾಗಿದೆ. ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ 8ನೇ ಶ್ಲೋಕ ಒಂದು ಹೀಗಿದೆ. ದಿವ್ಯಂ ಸಹಸ್ರಾಬ್ದ ಮಮೋಘ ದರ್ಶನಃ ಜಿತಾನಿದಾತ್ಮ ವಿಜಿತೋಭಯೇಂದ್ರಿಯ ಅತಪ್ಯತಸ್ಮಾಖಿಲ ಲೋಕತಾಪನಂ ತಪಸ್ತಪೀಯಾಂ ತಪಸಾಂ ಸಮಾಹಿತ ಅಂತ. ಚತುರ್ಮುಖ ಬ್ರಹ್ಮ ಎಲ್ಲಾ ತಪಸ್ವಿಗಳಲ್ಲಿ ಕೂಡ ಅತ್ಯುತ್ತಮ. ಅವನು
ತಪಃ ಅತಪ್ಯತ ಅಂತ ಹೀಗೆ ಇದೆ. ತಪಸ್ಸನ್ನು ಕುರಿತು ಆಲೋಚನೆ ಮಾಡಿದ್ನ ಅಂತ ಹೀಗೆ ಅಲ್ಲಿ ನಮ್ಗನಿಸ್ತದೆ. ತಪಸ್ಸನ್ನು ಕುರಿತು ಅವನು ಆಲೋಚನೆ ಮಾಡುವುದು ಅಂದ್ರೆ ತಪಶ್ಶಬ್ದ ವಾಚ್ಯನಾದ ಪರಮಾತ್ಮನನ್ನ ಕುರಿತು ಆತ ತಪಸ್ಸು ಮಾಡಿದ, ಜ್ಞಾನರೂಪನಾದ ಭಗವಂತನನ್ನ ಆತ ತನ್ನ ತಪಸ್ಸಿನಲ್ಲಿ ವಿಷಯವನ್ನಾಗಿ ಮಾಡಿಕೊಂಡ ಅಂತ ನಾವು ತಿಳಿದುಕೊಳ್ಬೇಕು. ಇಲ್ಲೇನು ತಪಃ ಅಂತ ಬಂದಿದೆ, ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಪೋ ಬ್ರಹ್ಮ ಅಂತ ವ್ಯಾಖ್ಯಾನವನ್ನೇ ಮಾಡಿದ್ದಾರೆ. ಮತ್ತೆ ತಪಸೋಧ್ಯಜಾಯತೆ ಇತಿ ಶ್ರುತೇಹೆ, ಮಹಾನಾರಾಯಣ ಉಪನಿಷತ್ತು ಇದೇನಿದೆ ಯಜುರ್ವೇದದ್ದು ಅಥವಾ ಋಗ್ವೇದದ ಮಂತ್ರ ಏನಿದೆ ಅದನ್ನ ಅಲ್ಲಿ ಆಚಾರ್ಯರು ಕೋಟ್ ಮಾಡಿದ್ದಾರೆ ಕೂಡ. ಕೃತಂಚ ಸತ್ಯಂಚಾಭಿದ್ಧ ತಪಸೋಧ್ಯಜಾಯತ, ಅಲ್ಲಿ ಆಚಾರ್ಯ ಹೇಳಿದ್ದು ಬರೇ ತಪಸೋಧ್ಯಾಯ ಅಜಾಯತ ಅಂತ ಶ್ರುತಿ ಇರುವುದರಿಂದ ಅಂತ. ಆಚಾರ್ಯರಿಗೆ ತಪಶ್ಶಬ್ದದಿಂದ ಪರಮಾತ್ಮನನ್ನೇ ಅಲ್ಲಿ ಇಟ್ಕೊಳ್ಳುವುದು ಅಭಿಪ್ರೇತ. ಇಡೀ ಜಗತ್ತನ್ನ ಬೆಳಗುವಂಥ ಜ್ಞಾನರೂಪನಾದ ಪರಮಾತ್ಮನನ್ನ ಆತ ಅಲ್ಲಿ ಸ್ತುತಿಸಿದ ಅಂತ ಅದರ ತಾತ್ಪರ್ಯ ಆಗ್ತದೆ. ತಪೋರೂಪಂ ಪರಂ ಬ್ರಹ್ಮ ಬ್ರಹ್ಮ ಅಚಿಂತಯ ರಂಜಸ ಅಂತ ಷಾಡ್ಗುಣ್ಯ ಅನ್ನುವ ಒಂದು ಗ್ರಂಥವನ್ನು ಕೂಡ ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಜ್ಞಾನರೂಪನಾದ ಪರಬ್ರಹ್ಮನನ್ನ ಈ ಬ್ರಹ್ಮ ತನ್ನ ಧ್ಯಾನಕ್ಕೆ ವಿಷಯವನ್ನಾಗಿ ಮಾಡಿಕೊಂಡ. ಇದು ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬಂದದ್ದಾಯ್ತು. ಮತ್ತೊಂದು ಕಡೆ 2ನೇ ಅಧ್ಯಾಯದ 9ನೇ ಸ್ಕಂದದ 22ನೇ ಶ್ಲೋಕದಲ್ಲೂ ಕೂಡ ಹೀಗೆ ಕಾಣಿಸ್ತದೆ. ನಾವೀಗ ಹಿಂದೆ ನೋಡಿದ್ದು 8ನೇ ಶ್ಲೋಕದ್ದು, ಮುಂದೆ 22ನೇ ಶ್ಲೋಕದ್ದು. ಪ್ರತ್ಯಾದಿಷ್ಟಂ ಮಯಾ ತತ್ರ ತ್ವಯಿ ಕರ್ಮ ವಿಮೋಹಿತೆ ತಪೋಮೇ ಹೃದಯಂ ಸಾಕ್ಷಾತ್ ಆತ್ಮಾಹಂ ತಪಸೋ ನಘ ಸೃಜಾಮಿ ತಪಸೇ ವೇದಂ ಗ್ರಸಾಮಿ ತಪಸಾ ಪುನಃ ಬಿಭರ್ಮಿ ತಪಸಾ ವಿಶ್ವಂ ವೀರ್ಯಂ ಮೇ ದುಸ್ತರಂ ತಪಃ ಅಂತ ಆ ಶ್ಲೋಕ ನಾವು ನೋಡುವಂಥ ಶ್ಲೋಕ. ಪರಮಾತ್ಮ ಚತುರ್ಮುಖನಿಗೆ ಹೇಳ್ತಾನೆ, ಸೃಷ್ಟಿಯ ಆರಂಭದಲ್ಲಿ ತಪಸ್ಸು ಹೇಗೆ ಮಾಡಬೇಕು ಅಂತನ್ನೋದನ್ನ ತಿಳಿಯದೆ ನೀನು ಗೊಂದಲಕ್ಕೆ ಒಳಗಾದಾಗ ನಾನು ನಿನಗೆ ತಪಸ್ಸು ಮಾಡು ಅಂತ ಹೇಳಿದೆ. ಯಾಕೆಂದ್ರೆ ಜ್ಞಾನರೂಪವಾದ ಈ ತಪಸ್ಸು ನನಗೆ ಬಹಳ ಪ್ರಿಯ. ಶ್ರವಣ ಮಾಡುವುದು, ಆ ಶ್ರವಣ ಮಾಡಿದ್ದನ್ನು ಮನನ ಮಾಡುವುದು, ಧ್ಯಾನ ಮಾಡುವುದು, ಇದೆಲ್ಲವೂ ಕೂಡ ತಪಸ್ಸು ಅಂತಾನೆ ಕರೆಸ್ಕೋತದೆ. ಯಾಕೆಂದ್ರೆ ನಮಗಿದು ತೈತ್ರಿಯ ಉಪನಿಷತ್ನಲ್ಲಿ ನೋಡಿ ಗೊತ್ತಿದೆ. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿತಪಃ ತದ್ಧಿತಪಃ. ಸ್ವಾಧ್ಯಾಯ ತಾನು ಓದುವುದು, ಇನ್ನೊಬ್ಬರಿಗೆ ಪ್ರವಚನ ಮಾಡುವುದೇನಿದೆ ಅದೇ ದೊಡ್ಡ ತಪಸ್ಸು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮಜಿತವ್ಯಂ. ಸ್ವಾಧ್ಯಾಯ ಪ್ರವಚನಗಳಿಂದ ಯಾವತ್ತೂ ಕೂಡ ಮನುಷ್ಯ ದೂರ ಇರಬಾರದು, ಅದನ್ನು ಮಾಡಲೇಬೇಕು ಅಂತ ಅಲ್ಲಿ ಹೇಳ್ತಾರೆ. ಈ ತಪಸ್ಸಿನಿಂದಲೇ ನಾನು ಎಲ್ಲರಿಗೂ ಕೂಡ ಲಭ್ಯ. ಮತ್ತೆ ನಾನು ಕೂಡ ಈ ತಪಸ್ಸಿನ ಬಲದಿಂದಲೇ ಜಗತ್ತನ್ನು ಸೃಷ್ಟಿಸ್ತೇನೆ, ಜಗತ್ತನ್ನ ಪಾಲಿಸ್ತೇನೆ ಮತ್ತು ಜಗತ್ತನ್ನ ಲಯದ ಕಡೆಗೆ ತಗೊಂಡು ಹೋಗ್ತೇನೆ ಕೂಡ. ನಾನು ಜ್ಞಾನರೂಪನಾಗಿದ್ದೇನೆ. ಅದು ಅಲ್ಲಿ ಬರುವಂಥ ಭಾಗವತದ ಶ್ಲೋಕ. ಅದಕ್ಕೆ ಬೃಹತ್ ಸಂಹಿತ ಅನ್ನುವ ಗ್ರಂಥವನ್ನು ಆಚಾರ್ಯರು ಉದ್ಧರಿಸಿ ಆ ತಪಶ್ಶಬ್ದದ ಅರ್ಥ ಏನು ಅಂತ ಅನ್ನೋದನ್ನೆಲ್ಲ ಹೇಳ್ತಾರೆ. ತಪಶ್ಶಬ್ದಾಭಿಧಂ ಪ್ರೋಕ್ತಂ ಜ್ಞಾನರೂಪೋ ಹರಿಯತಃ ಜ್ಞಾನವೀರ್ಯೋ ಜ್ಞಾನಬಲೋ ಜ್ಞಾನಾನಂದ ಉದಾಹೃತಃ. ಅಲ್ಲಿ 2 ಶ್ಲೋಕಗಳಿವೆ. ಅದರಲ್ಲಿ ನನಗೆ ಅನುಕೂಲಕರವಾದಂಥ ಒಂದು ಶ್ಲೋಕವನ್ನು ಮಾತ್ರ ನಾನು ತಗೊಂಡಿದ್ದೇನೆ. ತಪಶ್ಶಬ್ದದಿಂದ ಯಾವತ್ತೂ ಕೂಡ ಜ್ಞಾನವನ್ನೇ ವಿದ್ವಾಂಸರಾದವರು ಹೇಳ್ತಾರೆ. ಯಾಕಂದ್ರೆ ಭಗವಂತ ಜ್ಞಾನ ರೂಪನಾಗಿದ್ದಾನೆ, ಜ್ಞಾನ ಸುಖ ಸ್ವರೂಪ ಅವನು. ಮತ್ತೆ ಇಲ್ಲೊಂದು ವೈಶಿಷ್ಟ್ಯ ಇದೆ ಗಮನಿಸಿ. ಜ್ಞಾನವೀರ್ಯೋ ಜ್ಞಾನಬಲೋ ಜ್ಞಾನಾನಂದ ಉದಾಹೃತಃ. ಭಗವಂತನ ವೀರ್ಯ, ಭಗವಂತನ ಬಲ, ಭಗವಂತನ ಆನಂದ ಇದೆಲ್ಲವೂ ಕೂಡ ಜ್ಞಾನ ರೂಪವೇ. ಹೀಗಾಗಿ ಅವನನ್ನ ತಪಃ ಅನ್ನೋ ಶಬ್ದದಿಂದ ಹೇಳ್ತಾರೆ. ಹಿರಣ್ಯನಾಭ ಸುತಪಾಹ ಪದ್ಮನಾಭ ಪ್ರಜಾಪತಿ ಅಂತ ಸುತಪಾಹ ಅಂತ ಭಗವಂತನ ಹೇಳುವುದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ನಮಗೆಲ್ಲ ಕೇಳಿ ಬರ್ತಿದೆ. ಜ್ಞಾನದ ರೂಪವಾದಂತಹ, ಜ್ಞಾನದಿಂದ ಅಭಿನ್ನವಾದಂತಹ ವೀರ್ಯ ಅಂದ್ರೆ ಇನ್ನೊಬ್ಬರನ್ನು ಮಣಿಸುವ ಶಕ್ತಿ. ಜ್ಞಾನ ಬಲ ಅಂತಂದ್ರೆ ಇನ್ನೊಬ್ಬರು ತನ್ನ ಮೇಲೆ ದಾಳಿ ಮಾಡಿದಾಗ ಆ ದಾಳಿಯನ್ನು ಹಿಮ್ಮೆಟ್ಟಿಸುವ ಶಕ್ತಿ. ಇದು ವೀರ್ಯ ಮತ್ತು ಬಲಕ್ಕೆ ಇರುವಂತಹ ವ್ಯತ್ಯಾಸ. ಆನಂದ ಅಂದ್ರೆ ನಮ್ಗೆ ಗೊತ್ತಿದ್ದೇ ಇದೆ. ಹೀಗೆ ಜ್ಞಾನ ರೂಪವಾದಂತಹ ಆನಂದ ಆ ಪರಮಾತ್ಮನಿಗಿದೆ. ಜ್ಞಾನಾನಂದ ಅನ್ನುವ ಅವನಿಗೆ ಹೆಸರು ಅವನಿಗಿದೆ. ಕೋಶ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋನ ಸ್ಯಾತ್ ಅಂತ ತೈತ್ರಿಯ ಉಪನಿಷತ್ನಲ್ಲಿ ನಮಗೆ ಕೇಳಿ ಗೊತ್ತಿದೆ. ಭಗವಂತ ಆನಂದ ಸ್ವರೂಪನಾಗಿಲ್ಲದೆ ಹೋದರೆ ಈ ಜಗತ್ತಿನಲ್ಲಿ ಯಾರು ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಉಳಿದ ಜೀವರು
ಅಂತ ಅಲ್ಲಿ ಕೇಳ್ತಾರೆ. ಅಲ್ಲಿ ಆನಂದ ಅಂದ್ರೆ ಜ್ಞಾನ ರೂಪವಾದ್ದೇ ಅದು ಆನಂದ. ಭಗವಂತ ಸರ್ವಜ್ಞನಾಗಿರುವುದರಿಂದ ಆತ ಈ ಜಗತ್ತನ್ನು ಸೃಷ್ಟಿಸ್ತಾ ಇರುವುದರಿಂದ, ಪಾಲಿಸ್ತಾ ಇರುವುದರಿಂದ, ಮತ್ತೆ ಲಯದ ಕಡೆಗೆ ತಗೊಂಡು ಹೋಗ್ತಾ ಇರುವುದರಿಂದ ಅವನಿಂದ ಪ್ರೇರಿತರಾಗಿ ನಾವೆಲ್ಲ ಈ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಕೋಶಿಯವ ಅನ್ಯಾತ್, ಏನಾದ್ರೂ ಚಟುವಟಿಕೆ ಮಾಡುವುದಾದ್ರೂ ಹೇಗೆ ಸಾಧ್ಯ? ಕಃ ಪ್ರಾಣ್ಯಾತ್, ಯಾರಾದ್ರೂ ಉಸಿರಾಡುವುದಾದ್ರೂ ಹೇಗೆ ಸಾಧ್ಯ? ಯದೇಶ ಆಕಾಶ ಆನಂದೋ ನ ಸ್ಯಾತ್, ಭಗವಂತ ಜ್ಞಾನಾನಂದ ಸ್ವರೂಪನಲ್ಲದೆ ಹೋಗಿದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಅಲ್ಲಿ ನಮಗೆ ಕಾಣಿಸುವಂತಹ ಶ್ಲೋಕ. ಹೀಗೆ 2ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ 2 ಉಲ್ಲೇಖಗಳನ್ನ ನಾವು ನೋಡಿದ್ದೇವೆ. ಭಾಗವತದಲ್ಲಿ 3ನೇ ಸ್ಕಂದ 10ನೇ ಅಧ್ಯಾಯದ 30ನೇ ಶ್ಲೋಕ ಒಂದು, ಭೂಯಶ್ಚ ತಪ ಆತಿಷ್ಠ ಅಂತ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಮಾಡುವಂತ ಒಂದು ಆದೇಶ. ಮತ್ತು ಕೂಡ ನೀನು ತಪಸ್ಸನ್ನು ಮಾಡುವಂತ. ವಿದ್ಯಾಂಚೈವ ಮದಾಶ್ರಯಾಂ, ಅಲ್ಲಿ ತಪಸ್ಸು ವಿದ್ಯಾ ಅಂತ 2 ಬಂದಿದೆ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಕಪಿಲ ಸಂಹಿತ ಅನ್ನೋ ಗ್ರಂಥವೊಂದನ್ನು ಉಲ್ಲೇಖಿಸಿ ತಪ ಆಲೋಚನಂ ಪ್ರೋಕ್ತಂ ವಿದ್ಯಾ ನಿಷ್ಠಾ ಪ್ರಕೀರ್ತಿತ ಅಂತ ಹೇಳ್ತಾರೆ. ತಪಃ ಅಂದ್ರೆ ಆಲೋಚನೆ ಅಂತ ಅದರ ತಾತ್ಪರ್ಯ, ಭಗವಂತನ ಗುಣಗಳನ್ನು ಧ್ಯಾನಿಸುವುದು ಅಂತ. ವಿದ್ಯಾ ಅಂತಂದ್ರೆ ಭಗವಂತನಲ್ಲಿ ಭಕ್ತಿಪೂರ್ವಕವಾದಂತಹ ಶ್ರದ್ಧಾ ಅಂತ ಅರ್ಥ. ಇವೆರಡೂ ಕೂಡ ಭಾಗವತ ತಾತ್ಪರ್ಯದ 3ನೇ ಸ್ಕಂದದ ಉಲ್ಲೇಖಗಳು. ಅಥರ್ವಣ ಉಪನಿಷತ್ತಿನ 3ನೇ ಖಂಡ, ಅದರಲ್ಲಿ 10ನೇ ಮಂತ್ರ ಅಂತ ಇದು ಕಾಣಿಸ್ತದೆ. ಪುರುಷ ಏವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದ ಗುಹಾಯಾಂ ಸಹ ಅವಿದ್ಯಾ ಗ್ರಂಥಿಂ ವಿಕಿರತೀಹ ಸೌಮ್ಯ. ಹೀಗೆ ಆ ಮಂತ್ರ ಇದೆ. ಭಗವತಃ ಕರ್ಮ ಚೇಷ್ಟ, ಅಲ್ಲಿ ಭಗವಂತನ ಕರ್ಮ ಅಂದ್ರೆ ಆತನ ಕ್ರಿಯೆ. ತಪೋ ಜ್ಞಾನಂ, ತಪಸ್ಸು ಅಂತಂದ್ರೆ ಜ್ಞಾನ. ಇವೆರಡೂ ಕೂಡ ಆ ಭಗವಂತನಿಂದ ಅಭಿನ್ನವೇ ಆಗಿದೆ. ಪುರುಷೋ ಭಗವಾನೇವ, ಭಗವಂತನೇ ಕ್ರಿಯಾಸ್ವರೂಪನೂ ಆಗಿದ್ದಾನೆ, ಜ್ಞಾನ ಸ್ವರೂಪನೂ ಆಗಿದ್ದಾನೆ. ಯೈಷಾ ಭಗವತೋ ಚೇಷ್ಟ ಯಚ್ಚ ಜ್ಞಾನಂ ಪರಾತ್ಮನಃ ತತ್ಸರ್ವಂ ಭಗವಾನೇವ ಏಚ ಧರ್ಮಾಃ ಬಲಾದಯ. ಇದೊಂದು ಅಥರ್ವಣ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸುವಂತಹ ಶ್ಲೋಕ. ಭಗವಂತನ ಚೇಷ್ಟ, ಅವನ ಜ್ಞಾನ, ಇದೆಲ್ಲವೂ ಕೂಡ ಮತ್ತು ಯಾವ್ದಾದ್ರು ಧರ್ಮಗಳಿದ್ರೆ ಅವೆಲ್ಲವೂ ಕೂಡ ಭಗವಂತನಿಂದ ಅಭಿನ್ನ ಅಂತ ಹೀಗೆ ಕಾಣಿಸುವಂತಹ ಒಂದು ಮಂತ್ರ ಅಲ್ಲಿ ಕೇಳಿ ಬರ್ತದೆ. ಭಗವದ್ಗೀತೆಯ 7ನೇ ಅಧ್ಯಾಯದ 9ನೇ ಶ್ಲೋಕದಲ್ಲೂ ಕೂಡ ತಪಶ್ಚಾಸ್ಮಿ ತಪಸ್ವಿಷು, ಎಲ್ಲಾ ತಪಸ್ವಿಗಳಾದಂತಹ ತಪೋಧನರಾದಂತಹ ಋಷಿಗಳಲ್ಲಿ ನಾನು ತಪೋರೂಪದಿಂದ ಇದ್ದೇನೆ. ತಪೋರೂಪದಿಂದ ಇರುವುದಂದ್ರೆ ಜ್ಞಾನ ರೂಪದಿಂದ ಇರುವುದು. ಅವರಲ್ಲಿ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳೆಲ್ಲವನ್ನು ಕೂಡ ಮಾಡಿಸುವವನು ನಾನೇ ಆಗಿದ್ದೇನೆ ಅಂತ ಅದರ ತಾತ್ಪರ್ಯ. ಹೀಗೆ ಅಭೀಧ ತಪಸಃ, ಉದ್ದೀಪ್ತವಾದಂತಹ ಆ ಪರಮಾತ್ಮನಿಂದ, ಜ್ಞಾನರೂಪಿಯಾದ ಪರಮಾತ್ಮನಿಂದ ಅಥವಾ ಆ ಪರಮಾತ್ಮನ ಜ್ಞಾನದಿಂದ, ಅವೆರಡಕ್ಕೂ ವಾಕ್ಯಗಳಿಗೂ ಅರ್ಥ ಒಂದೇ. ಋತಂಚ ಮತ್ತು ಸತ್ಯಂಚ, ಜ್ಞಾನ ಹುಟ್ಟಿತು ಮತ್ತೆ ಸತ್ಯವೂ ಕೂಡ ಹುಟ್ಟಿತು ಅಂತ ಹೇಗೆ ಹೇಳ್ತಾರೆ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ. ಈ ಋತ ಅಂತ ಏನಿದೆಯಲ್ಲ, ಪರಮಾತ್ಮನಿಂದ ಋತವೂ ಹುಟ್ಟಿತು ಮತ್ತೆ ತಪಸ್ಸು ಸತ್ಯವೂ ಹುಟ್ಟಿತು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಋತವು ಹುಟ್ಟುವುದು ಅಂದ್ರೆ ಏನು? ಜಗತ್ತಿಗೆಲ್ಲದಕ್ಕೂ ಕೂಡ ಜ್ಞಾನ ಬಂದದ್ದು ಈ ಪರಮಾತ್ಮನಿಂದಲೇ. ಮತ್ತು ಸತ್ಯ ಅಂದ್ರೆ ಆ ಪರಮಾತ್ಮನ ಯಥಾರ್ಥ ಜ್ಞಾನವನ್ನು ಪಡ್ಕೊಂಡು ಮುಂದೆ ನಾವು ಮಾಡಬೇಕಾದಂತಹ ಕ್ರಿಯಾ, ಇದಕ್ಕೆ ಸತ್ಯ ಅಂತ ಹೇಳ್ತಾರೆ. ತೈತ್ರೇಯ ಉಪನಿಷತ್ ಭಾಷ್ಯದಲ್ಲಿ ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ ಆ ಒಂದು ಅವುಗಳ 2 ಅರ್ಥವನ್ನು ಹೇಳ್ತಾರೆ. ಅಧ್ಯಜಾಯತ, ಇದು ಹುಟ್ಟಿತು, ಇವೆರಡೂ ಕೂಡ ಆವಾಗ ಹುಟ್ಟಿದವು. ಪರಮಾತ್ಮ ಸೃಷ್ಟಿಯನ್ನು ಮಾಡುವಾಗ ಇವೆರಡನ್ನೂ ಸೃಷ್ಟಿ ಮಾಡಿದ್ರಿಂದಲೇ ಮುಂದೆ ಚತುರ್ಮುಖಾದಿಗಳೆಲ್ಲರೂ ಕೂಡ ಯಥಾರ್ಥ ಜ್ಞಾನವನ್ನು ಮತ್ತು ಯಥಾರ್ಥ ಜ್ಞಾನಪೂರ್ವಕವಾದಂತಹ ಕೃತಿಯನ್ನು ಕೂಡ ಮಾಡ್ತಾ ತಮ್ಮ ಸಾಧನೆಯನ್ನ ಮುಂದುವರಿಸಿದ್ರು ಅಂತ ಅದರ ಅರ್ಥ. ಮತ್ತೆ ಋತ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥವನ್ನು ಕೂಡ ಮಾಡಬಹುದಾಗಿದೆ. ಅದಕ್ಕೆ ಋತ ಅಂದ್ರೆ ತನ್ನ ಮತ್ಸ್ಯಾದಿ ರೂಪಗಳು, ಹೀಗೆ ಕೂಡ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಮೂಲ ರೂಪನಾದ ಪರಮಾತ್ಮ ಇದ್ದಾನೆ, ಅವನಿಂದಲೇ ಮತ್ಸ್ಯಾದಿ ರೂಪಗಳು ವ್ಯಕ್ತವಾದವು. ಸತ್ಯ ಅನಿಸುವಂಥ ವೇದಾದಿ ಪದಾರ್ಥಗಳನ್ನು ಕೂಡ
ಆತನೇ ಅಭಿವ್ಯಕ್ತಿಗೊಳಿಸಿದ ಅಂತ ಹೀಗೆಲ್ಲ ಅರ್ಥಗಳನ್ನು ಹೇಳ್ತಾರೆ. ಸಂಸ್ಕೃತದ ಶಬ್ದಗಳೇ ಹಾಗಿರ್ತವೆ, ವಿಶೇಷತಃ ವೈದಿಕ ಶಬ್ದಗಳು ಅನೇಕ ಅರ್ಥಗಳಿಗೆ ಅವಕಾಶ ಇರುವಂತೆ. ಅಂಥ ಒಂದು ಶಬ್ದ ಈ ಋತ ಅನ್ನೋದು ಕೂಡ. ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಋತಂ ತದಾತ್ಮನಾ ಜ್ಞಪ್ತೇಹೇ ಅಂತ ಆ ಋತ ಅನ್ನೋ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನ ಹೇಳಿದ್ದಾರೆ. ಮೂಲ ರೂಪನಾದ ನಾರಾಯಣನಿಂದ ಮತ್ಸ್ಯಾದಿ ರೂಪಗಳು ವ್ಯಕ್ತ ಆದವು ಅಂತ ಹೀಗೆ ಹೇಳುವಾಗ ಆ ಮತ್ಸ್ಯಾದಿ ರೂಪಗಳನ್ನು ಋತ ಅನ್ನೋ ಶಬ್ದದಿಂದ ಹೇಳ್ಬೇಕು ಹೇಗೆ ನಾವು? ಅದಕ್ಕೆ ಆಧಾರ ಏನು ಅಂದ್ರೆ ಋತಂ ತದಾತ್ಮನಾ ಜ್ಞಪ್ತೇಹೇ, ಹೇಗಿದ್ದಾನೋ ಹಾಗೇನೆ ಯಾವತ್ತೂ ಕೂಡ ತಿಳಿಯಲ್ಪಡ್ತಾನೆ ಪರಮಾತ್ಮ. ಅವರಲ್ಲಿ ಯಾವುದೇ ವ್ಯತ್ಯಾಸ ಯಾವುದೂ ಆಗುವುದೇ ಇಲ್ಲ. ಏನಿರಬೇಕಾದ ಗುಣಗಳು, ಕ್ರಿಯೆಗಳು, ಮಹಿಮೆಗಳು ಈಗಾಗಲೇ ಅವನಲ್ಲಿ ಇದ್ದೇ ಇವೆ. ಆದ್ರಿಂದ ಅನಾದಿ ಕಾಲದಿಂದಲೂ ಆ ರೀತಿಯಾಗಿ ಅವನನ್ನ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಎಲ್ಲರೂ ಕೂಡ ತಿಳ್ಕೊತಾ ಇದ್ದಾರೆ. ಹೀಗೆ ಋತಂ ತದಾತ್ಮನ ಜ್ಞಪ್ತೇಹೇ, ಈ ಕಾರಣದಿಂದ ಅವನಿಗೆ ಋತ ಅಂತ ಹೇಳ್ತಾರೆ. ನಾನಿದನ್ನ ಋತಂ ತದಾತ್ಮನ ಜ್ಞಪ್ತೇಹೇ ಅಂತ ಹೇಳಿದೆ. ಹಾಗೆಲ್ಲಾದ್ರೂ ಬೇರೆ ಕಡೆ ಇದ್ದಿರ್ಬೇಕು ಸರ್ವಮೂಲದಲ್ಲಿ, ನನಗದು ಸ್ಮರಣೆಗೆ ಬರ್ತಿದೆ. ಅದು ಎಲ್ಲಿಂದ ಸ್ಮರಣೆಗೆ ಬರ್ತಿಲ್ಲ. ಸ್ಮರಣೆಗೆ ಬರ್ತಿರುವ ಸ್ಪಷ್ಟವಾದ ಉಲ್ಲೇಖವನ್ನು ಹೀಗೆ ತಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ. ಇದು 1ನೇ ಸ್ಕಂದದ 10ನೇ ಅಧ್ಯಾಯದ 26ನೇ ಶ್ಲೋಕ. ಧರ್ಮಂ ಭಗಂ ಸತ್ಯಂ ಋತಂ ದಯಾಂ ಯಶಃ ಭವಾಯ ರೂಪಾಣಿ ದಧದ್ ಯುಗೆ ಯುಗೆ. ದುಷ್ಟರ ಸಂಹಾರಕ್ಕಾಗಿ ಅನೇಕ ರೂಪಗಳನ್ನು ಭಗವಂತ ತಾಳ್ತಾನೆ. ಜಗತ್ತಿನಲ್ಲಿ ಧರ್ಮವನ್ನ, ಸತ್ಯವನ್ನ, ದಯೆಯನ್ನ, ಯಶಸ್ಸನ್ನ ಆತ ಸ್ಥಾಪಿಸ್ತಾನೆ. ಅದನ್ನೆಲ್ಲ ಸ್ಥಾಪಿಸುವಂತಹ ಆಯಾ ರೂಪಗಳಿಗೆ ಆಯಾ ಹೆಸರುಗಳೇ ಇವೆ. ಅದು ಹೇಗೆ? ಸತ್ಯಂ ಆನಂದ ರೂಪತ್ವಾತ್, ಆನಂದ ಸ್ವರೂಪನಾದ್ರಿಂದ ಅವನಿಗೆ ಸತ್ಯ ಅಂತ ಹೆಸರು. ಮತ್ತೆ ಋತಃ ಜ್ಞಾನ ಸ್ವರೂಪತಃ, ಋತ ಅನ್ನೋ ಹೆಸರು ಅವನಿಗೆ ಯಾಕೆ ಬಂತು ಅಂದ್ರೆ ಅವನು ಜ್ಞಾನ ಸ್ವರೂಪನಾದ್ರಿಂದ. ಏವಂ ಗುಣಸ್ವರೂಪಾಣಿ ರೂಪಾಣಿ ದಧದ್ ಯುಗೆ ಯುಗೆ, ಆಯಾ ಗುಣಗಳನ್ನ ವ್ಯಕ್ತ ಮಾಡುವ ಮತ್ತು ಆಯಾ ಗುಣಗಳ ಹೆಸರುಗಳನ್ನೇ ತಾನೂ ಹೊಂದಿರುವ ಭಗವಂತನ ರೂಪಗಳಿವೆ ಅಲ್ಲವು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಭಗವಂತನ ರೂಪಗಳು ಋತ ಮತ್ತು ಸತ್ಯ ಎಂಬ ಶಬ್ದದಿಂದಲೂ ವಾಚ್ಯ ಆಗಬಹುದು, ಅಥವಾ ಯಥಾರ್ಥ ಜ್ಞಾನ ಮತ್ತು ತತ್ಪೂರ್ವಕವಾದಂತಹ ಕೃತಿ, ಇವೆರಡನ್ನೂ ಕೂಡ ಆತ ಜಗತ್ತಿಗೆ ಕೊಟ್ಟ. ಅದನ್ನೇ ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ನಾವೆಲ್ಲರೂ ಕೂಡ ಆಚರಣೆಯಲ್ಲಿ ತಂದು ಮುಂದೆ ನಮ್ಮ ಸಾಧನೆಯನ್ನ ಮುಂದುವರಿಸಿದೆವು. ತತಃ ಅನಂತರ ರಾತ್ರಿ ಅಜಾಯತ, ಇದು ಯಜುರ್ವೇದದಲ್ಲಿ ಬರುವಂತೆ ರಾತ್ರಿ ಅಂತ ಇಕಾರಾಂತವಾದ ಶಬ್ದ ನಾನು ಈಗಾಗಲೇ ಹೇಳಿದೆ. ಋಗ್ವೇದದಲ್ಲಿ ಬರುವಂತೆ ರಾತ್ರಿ ಅಜಾಯತ ಅಂತ ದೀರ್ಘ ಅಲ್ಲಿ ಬರ್ತದೆ. ರಾತ್ರಿ ಪ್ರಳಯ ಕಾಲ ಅಜಾಯತ, ಆ ಪ್ರಳಯ ಕಾಲ ಮುಗಿದು ಸೃಷ್ಟಿಕಾಲ ಪ್ರಾರಂಭ ಆಯಿತು ಅಂತ ಅದರ ಅರ್ಥ. ಸೃಷ್ಟಿ ತೊಡಗಿತ್ತು. ವಾಸ್ತವಿಕವಾಗಲೇ ರಾತ್ರಿ ಅಂತ ಶಬ್ದ ಇದೆ. ರಾತ್ರಿ ಅಜಾಯತ ಅಂದ್ರೆ ಸರಿಯಿತು, ಹಿಂದೆ ಸರಿಯಿತು ಅಂತ ಹೀಗೆ ಅದರ ಅರ್ಥವನ್ನು ನಾವು ಮಾಡ್ಕೋಬಹುದು. ಮತ್ತೆ ರಾತ್ರಿ ಅನ್ನೋ ಶಬ್ದಕ್ಕೆ ಹೀಗೂ ಅರ್ಥ ಮಾಡಬಹುದು. ಪ್ರಕೃತಿ ದೇವತೆಯು ಕೂಡ ಅಜಾಯತ, ವ್ಯಕ್ತಳಾದಳು. ಮತ್ತೆ ಈ ರಾತ್ರಿ ಅನ್ನೋ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನ ಐತರೆಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅದನ್ನು ಕೂಡ ನಾವಿಲ್ಲಿ ಅನುಸಂಧಾನಕ್ಕೆ ತಂದ್ಕೋಬೇಕು. ರತಿದತ್ವಾತ್ ಪರೋ ವಿಷ್ಣು ಮುಖ್ಯತೋ ರಾತ್ರಿ ರುಚ್ಯತೆ ತದಾಶ್ರಯತ್ವಾತ್ ದುರ್ಗಾಪಿ ರಾತ್ರಿ ಶಬ್ದೇನ ಕಥ್ಯತೆ ಅಂತ. ಶ್ಲೋಕ ಪೂರ್ಣ ಸರಿ ಹೇಳಿಲಿಕ್ಕಿಲ್ಲ ನಾನು, ಅದರ ಅರ್ಥ ಅಂತೂ 100% ಸರಿಯಾಗಿದೆ. ಪರಹ ವಿಷ್ಣು, ಸರ್ವೋತ್ತಮನಾದಂತಹ ವಿಷ್ಣು ರತಿದತ್ವಾತ್ ಸುಖದಾಯಕನಾದ್ರಿಂದ ರಾತ್ರಿ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ತದಾಶ್ರಯತ್ವಾತ್ ದುರ್ಗಾಪಿ, ದುರ್ಗಾದೇವಿಯು ಕೂಡ ರಾತ್ರಿ ಎಂಬ ಶಬ್ದದಿಂದ ವಾಚ್ಯಳಾಗಿದ್ದಾಳೆ. ಯಾಕೆಂದ್ರೆ ಆ ಭಗವಂತನನ್ನೇ ಆಶ್ರಯಿಸಿದವಳು ಅವಳು, ಅದಕ್ಕಾಗಿ ಅವಳು ಕೂಡ ರಾತ್ರಿ. ಇದಲ್ಲದೆ ನಾವು ನೋಡುವಂತಹ ರಾತ್ರಿ ಇದೆಯಲ್ಲ, ನೈಟ್, ಈ ರಾತ್ರಿಯ ಕಾಲ ಏನಿದೆ, ಇದಕ್ಕೂ ಕೂಡ ರಾತ್ರಿ ಅಂತ ಯಾಕೆ ಕರೀತಾರೆ? ರತಿದತ್ವಾತ್, ದಣಿದು ಮಲಗಿದಂತಹ ಮನುಷ್ಯನಿಗೆ ಸುಖ ಕೊಡುವುದಿದು, ಆದ್ರಿಂದ ಇದನ್ನು ರಾತ್ರಿ ಅಂತ ಹೇಳ್ತಾರೆ. ಹೀಗೆ ರಾತ್ರಿ ಅಂದ್ರೆ ಪ್ರಕೃತಿ ದೇವತೆ, ಅವಳು ಹುಟ್ಟಿದಳು, ವ್ಯಕ್ತಳಾದಳು. ಅವಳು ಕೂಡ ಜಗತ್ತೆಲ್ಲದಕ್ಕೂ ಕೂಡ ಸುಖ ಕೊಡುವಂಥವಳು. ತತಃ ಸಮುದ್ರ ಅಜಾಯತ, ಈ ಸಮುದ್ರ ಅನ್ನೋ ಶಬ್ದಕ್ಕೆ ಬ್ರಹ್ಮಾಂಡ ಹುಟ್ಟಿತು, ರೂಪಾತ್ಮಕವಾದ ಪ್ರಪಂಚ ಹುಟ್ಟಿತು. ಅನಂತರ ಅರ್ಣವಃ, ಅಕ್ಷರ ಸಮುದಾಯ ಅಂದ್ರೆ ನಾಮಾತ್ಮಕ ಪ್ರಪಂಚ ಹುಟ್ಟಿತು. ಇದು ಒಂದು ಅರ್ಥ ಕೇಳಿ ಬರ್ತದೆ.
ಈ ಋತಂಚ ಸತ್ಯಂಚ ಅನ್ನೋ ಮಾತನ್ನು ವ್ಯಾಖ್ಯಾನಿಸುವಾಗ ಋಕ್ಸಂಧ್ಯಾ ಭಾಷ್ಯವನ್ನ ಗಮನಿಸ್ತಾ ಇದ್ದೇನೆ. ಅದಲ್ಲದೆ ಬನ್ನಂಜ ಗೋವಿಂದಾಚಾರ್ಯರು ಮಾಡಿದಂತಹ ಕೆಲವು ಅರ್ಥಗಳು, ಮತ್ತೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಇದು ಬರುವುದರಿಂದ ಧೀರೇಂದ್ರ ತೀರ್ಥರು, ರಾಘವೇಂದ್ರಾಚಾರ್ಯ, ಗಢಿಂಗ್ಲೇಸ್ಕರ್ ಇವರು ಮಾಡಿದ ಅರ್ಥಗಳನ್ನು ಕೂಡ ಗಮನಿಸ್ತಾ ಇದ್ದೇನೆ. ಅನೇಕ ಬಾರಿ ನನಗೆ ಅಲ್ಲಿ ಯಾವುದೋ ಸ್ವಾರಸ್ಯವಾಗಿ ಕಂಡ್ರೆ ಅದನ್ನು ಕೂಡ ಆ ಅರ್ಥವನ್ನು ಕೂಡ ಅಲ್ಲಿ ಹೇಳ್ತಾ ಇರ್ತೇನೆ. ಮೊದಲು ರೂಪಾತ್ಮಕ ಪ್ರಪಂಚ ಹುಟ್ಟಿತು, ಬ್ರಹ್ಮಾಂಡ ಹುಟ್ಟುವುದು ಅಂದ್ರೆ ಬ್ರಹ್ಮಾಂಡದ ಒಳಗಿರುವಂತಹ ಜಗತ್ತೆಲ್ಲ ಹುಟ್ಟಿತು ಅಂತ ಅದರ ಅರ್ಥ. ಇದೆಲ್ಲ ವಸ್ತುಗಳು ಹುಟ್ಟಿದವು. ವಸ್ತುಗಳು ಹುಟ್ಟಿದ ಮೇಲೆ ಆ ವಸ್ತುವನ್ನ ನಾವು ಹೇಳಲಿಕ್ಕೆ ಬೇಕಾದಂತಹ ಶಬ್ದಗಳು ಕೂಡ ಹುಟ್ಟಿದವು. ಅವಕ್ಕೆ ಅರಣವ ಅಂದ್ರೆ ಅಕ್ಷರ ಸಮುದಾಯ ಅಂತ ಒಬ್ರು ಒಂದ್ ಕಡೆ ಅರ್ಥ ಮಾಡಿದ್ದಾರೆ. ಹೀಗೆ ರೂಪಾತ್ಮಕ ಪ್ರಪಂಚ ಮತ್ತು ನಾಮಾತ್ಮಕ ಪ್ರಪಂಚ ಇವೆರಡೂ ಹುಟ್ಟಿದ ಬಳಿಕ ಸಂವತ್ಸರ, ಆ ಸಂವತ್ಸರ ಶಬ್ದ ವಾಚ್ಯನಾದಂತಹ ಚತುರ್ಮುಖ ಹುಟ್ಟಿದ ಅಂತ ಹೀಗೆ ಅರ್ಥ ಮಾಡ್ಕೋಬೇಕು. ಅಧ್ಯಜಾಯತ, ಅವನು ಎಲ್ಲರಿಗಿಂತ ಮೊದಲು ಹುಟ್ಟಿದ. ಇವೆರಡೂ ಈ ಎಲ್ಲಾ ಪ್ರಕ್ರಿಯೆಗಳು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆದವು ಅಂತ ನಾವು ತಿಳ್ಕೊಳ್ಬೇಕಷ್ಟೆ. ಈ ಸಂವತ್ಸರ ಅಂದ್ರೆ ನಮಗೆ ಗೊತ್ತಿರುವಂತೆ ಈ ಸಯೇಷ ಸಂವತ್ಸರ ಪ್ರಜಾಪತಿ ಷೋಡಶಕಲಃ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳುವಂತೆ ಈ ಚತುರ್ಮುಖ ಬ್ರಹ್ಮನನ್ನ ಸಂವತ್ಸರ ಒಂದು ಶಬ್ದದಿಂದ ನಾವು ತಿಳ್ಕೊಳ್ಬೇಕು. ಸಂವತ್ಸರ ಅಂದ್ರೆ ಒಂದು ವರ್ಷ. ಆ ಕೆಲವರು ಅದನ್ನ ಕಾಲ ನಿಯಾಮಕನಾದಂತಹ ಚತುರ್ಮುಖ ಹುಟ್ಟಿದ ಅಂತ ಕೂಡ ಹೀಗೆ ಅರ್ಥ ಮಾಡಿದ್ದಾರೆ. ಅಂತೂ ಸಂವತ್ಸರ ಅನ್ನುವ ಶಬ್ದಕ್ಕೆ ಕಾಲ ನಿಯಾಮಕನಾದ ಚತುರ್ಮುಖ ಅಂತನೂ ಅರ್ಥ ಮಾಡಬಹುದು. ಅದಲ್ಲದೆ ಸಯೇಷ ಸಂವತ್ಸರ ಪ್ರಜಾಪತಿ ಷೋಡಶಕಲಃ ಅಂತ ಆ ಚಂದ್ರಾಂತರ್ಗತನಾದಂತಹ ಮುಖ್ಯ ಪ್ರಾಣದ ಉಪಾಸನ ಏನಿದೆ ಅವನನ್ನು ಕೂಡ ಈ ಶಬ್ದದಿಂದ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಯಾಕೆ ಅವನನ್ನ ಸಂವತ್ಸರ ಅಂತ ಹೇಳ್ತಾರೆ ಅದನ್ನು ಆ ಪ್ರಸಂಗದಲ್ಲಿ ಉದ್ಧರಿಸ್ತಾರೆ. ವಾಯು ಸಂವತ್ಸರ ಪ್ರೋಕ್ತಃ ವತ್ಸೋ ವಿಷ್ಣೋರಸೌ ಯತಃ ಸಮ್ಯಗೇವ ರತಿಮ್ಯಾತಿ. ಸಂವತ್ಸರ ಶಬ್ದದಿಂದ ವಾಯು ವಾಚ್ಯ, ಚತುರ್ಮುಖ ಬ್ರಹ್ಮನು ವಾಚ್ಯ. ವಿಷ್ಣೋ ವತ್ಸಃ, ವಿಷ್ಣುವಿನ ಮಗ ಈತ. ಮತ್ತೆ ವಿಷ್ಣುವಿನ ಮಗನಾದ್ರಿಂದ ಶ್ರೇಷ್ಠವಾದ ಸುಖವನ್ನು ಕೂಡ ಅವನು ಪಡೆಯುವಂತವನು. ವತ್ಸ ರ, ವತ್ಸ ಅಂದ್ರೆ ಮಗ, ರ ಅಂದ್ರೆ ಸುಖವನ್ನು ಪಡೆಯುವಂತವನು. ಹೀಗೆ ಸಂವತ್ಸರ ಶಬ್ದದಿಂದ ವಾಯು ಮತ್ತು ಚತುರ್ಮುಖ ಬ್ರಹ್ಮರಿಬ್ಬರು ಕೂಡ ವಾಚ್ಯರಾಗಿದ್ದಾರೆ. ಕಾಲ ನಿಯಾಮಕ ಅಂತ ಹೀಗೆ ತಿಳ್ಕೊಳ್ಳೋದಾದ್ರೆ ನಮಗೆ ಚತುರ್ಮುಖ ಬ್ರಹ್ಮನ ಕಾಲ ನಿಯಾಮಕತ್ವದ ಬಗ್ಗೆ ವರ್ಣನೆ ಭಾಗವತ ತಾತ್ಪರ್ಯದಲ್ಲಿ ಕಾಣಿಸ್ತದೆ. ಕಾಲ ಜೀವಾಭಿಮಾನೇನ ರೂಪದ್ವಂದ್ವಿ ಚತುರ್ಮುಖ, ಇದು ಒಂದು ಒಳ್ಳೆಯ ಉಲ್ಲೇಖ. ಜೀವ ಸ್ವರೂಪಕ್ಕೂ ಚತುರ್ಮುಖ ಬ್ರಹ್ಮನೇ ಅಭಿಮಾನಿ, ಹಾಗೆ ಕಾಲಕ್ಕೂ ಕೂಡ ಅವನು ಅಭಿಮಾನಿಯಾಗಿದ್ದಾನೆ. ಇನ್ನೊಂದು ಉಲ್ಲೇಖದಲ್ಲಿ ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ, ಕಾಲಕ್ಕೆ ಮತ್ತು ಜೀವನ ಗುಣಗಳು, ಅನೇಕ ಗುಣಗಳೇನಿವೆ, ಅವನ ಜ್ಞಾನ ಇತ್ಯಾದಿ ಗುಣಗಳು, ಅದೆಲ್ಲದಕ್ಕೂ ಕೂಡ ಚತುರ್ಮುಖ ಬ್ರಹ್ಮ ಅಭಿಮಾನಿಯಾಗಿದ್ದಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಕಾಣುತ್ತದೆ. ಮುಂದೆ ವಶಿ ಧಾತ ಅಂತ ಶಬ್ದ. ಎಲ್ಲರನ್ನೂ ವಶದಲ್ಲಿ ಇಟ್ಕೊಂಡಿರುವಂತಹ ಈ ಪರಮಾತ್ಮ, ಧಾತ ಅಂದ್ರೆ ಎಲ್ಲರನ್ನೂ ಪೋಷಿಸುವಂತಹ, ವಶಿ ಅಂದ್ರೆ ಎಲ್ಲರನ್ನೂ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಪರಮಾತ್ಮ. ವಿಶತಃ ವಿಶ್ವಸ್ಯ, ಜಗತ್ತೆಲ್ಲವೂ ಕೂಡ ತನ್ನನ್ನ ನೋಡ್ತಾ ಇರುವಂತೆ, ಜಗತ್ತೆಲ್ಲವೂ ತನ್ನನ್ನು ನೋಡ್ತಾ ಇರುವಂತೆ ಎಲ್ಲವನ್ನೂ ಸೃಷ್ಟಿಸಿದ. ಅಹೋರಾತ್ರಾಣಿ, ಅಹೋರಾತ್ರಗಳನ್ನು ಸೃಷ್ಟಿಸಿದ ಅಂತ ಅದರ ಅರ್ಥ. ಜಗತಃ ಅಂದ್ರೆ ಜಗತ್ತೆಲ್ಲವೂ ಅಂತ ಅನೇಕರ ವ್ಯಾಖ್ಯಾನ ಇದೆ. ವಿಶ್ವಸ್ಯ ಜಗತಃ ಅಂತ ಹೀಗೆ ಒಂದು ಋಕ್ಸಂಧ್ಯಾ ಭಾಷೆಯಲ್ಲಿ ಕೂಡ ವ್ಯಾಖ್ಯಾನ ಕಾಣಿಸ್ತದೆ. ನನಗೆ ಆ ವಿಶ್ವ ಶಬ್ದದಿಂದ ಚತುರ್ಮುಖ ಬ್ರಹ್ಮನನ್ನು ಇಟ್ಕೊಳ್ಬೇಕು ಅಂತ ಕಾಣಿಸ್ತು. ಅದನ್ನು ಕೂಡ ಈಗ ತಮ್ಮ ಎದುರಿಗೆ ಹಂಚ್ಕೋತಾ ಇದ್ದೇನೆ. ವಿಶ್ವ ವಾಯು ಸಮುದ್ದಿಷ್ಟ ಅಂತೇಳಿ ವಿಶ್ವ ಶಬ್ದದಿಂದ ಚತುರ್ಮುಖ ಬ್ರಹ್ಮನನ್ನು ಹೇಳುವಂತಹ ಆಧಾರಗಳು ಬೇರೆ ಕಡೆ ಎಲ್ಲ ಸರ್ವಮೂಲದಲ್ಲಿ ಉಪಲಬ್ಧ ಇವೆ. ಆದ್ರಿಂದ ಚತುರ್ಮುಖ ನೋಡ್ತಾ ಇದ್ದ. ಇನ್ನೂ ಅನೇಕ ದೇವತೆಗಳು ಹುಟ್ಟಿಲ್ಲ, ಅವರೆಲ್ಲರೂ ಕೂಡ ಇವನನ್ನ ನೋಡುವಂತ ಸಾಧ್ಯತೆ ಇಲ್ಲ. ಆದ್ರಿಂದ ಚತುರ್ಮುಖ ಒಬ್ಬ ಬ್ರಹ್ಮ ಈ ಪರಮಾತ್ಮನ ಸೃಷ್ಟಿ ಕ್ರಿಯೆಯನ್ನ ಬೆರಗಿನಿಂದ ನೋಡ್ತಾ ಇದ್ದ. ಮತ್ತೆ ಎಲ್ರಿಗೂ ಕೂಡ ಅರ್ಥ ಆಗುವುದು ಹೆಚ್ಚು ಅವನಿಂದ, ಆ ಚತುರ್ಮುಖ ಬ್ರಹ್ಮನಿಗೆ. ಉಳಿದ ದೇವತೆಗಳು ಸೃಷ್ಟಿ ಕಂಡಿದ್ದರು ಅಂತ ಕೂಡ
ಇಲ್ಲಿ ಕೆಲವು ಕಡೆ ಹೇಳ್ತಾರೆ. ಚತುರ್ಮುಖ ಬ್ರಹ್ಮನನ್ನ ಉಳಿದ ತತ್ವಾಭಿಮಾನಿ ದೇವತೆಗಳನ್ನ ಸೂಕ್ಷ್ಮ ರೂಪದಿಂದ ಸೃಷ್ಟಿಸಿದ, ಆಮೇಲೆ ಮತ್ತೆ ಸ್ಥೂಲ ರೂಪದಿಂದ ಸೃಷ್ಟಿಸಿದ ಅಂತ ಕೆಲವು ವ್ಯಾಖ್ಯಾನಗಳು ಇವೆ. ಯಾವ ವ್ಯಾಖ್ಯಾನವನ್ನು ತಪ್ಪು ಅಂತ ತಳ್ಳಿ ಹಾಕುವುದು ನನ್ನ ಉದ್ದೇಶ ಅಲ್ಲ. ಉಳಿದ ಜಗತ್ತು ಆ ಪರಮಾತ್ಮನ ಸೃಷ್ಟಿಕ್ರಿಯೆಯನ್ನು ನೋಡ್ತಾ ಇದ್ರು ಕೂಡ ಆ ಪರಮಾತ್ಮನ ಸೃಷ್ಟಿಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವವರು ಯಾರು ಸರಿಯಾಗಿ? ಅವನು ಈ ಚತುರ್ಮುಖ ಬ್ರಹ್ಮ. ಅವನು ನೋಡ್ತಾ ಇದ್ದಂತೆ ಅವನ ಅನುಗ್ರಹಕ್ಕಾಗಿ ಇದೆಲ್ಲವನ್ನು ಕೂಡ ಸೃಷ್ಟಿ ಮಾಡಿ ತೋರಿಸಿದ. ಮುಂದೆ ಅಹೋರಾತ್ರಾಣಿ, ಹಗಲು ಮತ್ತು ರಾತ್ರಿಗಳನ್ನು ಸೃಷ್ಟಿಸಿದ ಅಂತಿದೆ. ಹಗಲು ರಾತ್ರಿಗಳನ್ನು ಸೃಷ್ಟಿಸುವುದು ಅಂದ್ರೆ ಹಗಲು ರಾತ್ರಿಗಳನ್ನು ಸೃಷ್ಟಿಸುವುದು ಆಯಿತು. ಮತ್ತೆ ಅಹರೇವ ಪ್ರಾಣ ರಾತ್ರಿ ದೇವರೈಹಿ ಅಂತ ಷಷ್ಠೋಪನಿಷತ್ತು ಹೇಳುವಂತೆ ಪ್ರಾಣನನ್ನು, ಮುಖ್ಯ ಪ್ರಾಣನನ್ನು ಸೃಷ್ಟಿಸಿದ. ಮತ್ತೆ ರಾತ್ರಿಗೆ ಅಭಿಮಾನಿಯಾದಂಥ ರೈ ಭಾರತೀ ದೇವಿಯನ್ನು ಕೂಡ ಸೃಷ್ಟಿಸಿದ. ಹಗಲಿಗೆ ಅಭಿಮಾನಿ ಮುಖ್ಯ ಪ್ರಾಣ, ರಾತ್ರಿಗೆ ಅಭಿಮಾನಿ ಈ ಭಾರತೀ ದೇವಿ. ಅಹೋರಾತ್ರಗಳಿಗೆ, ಇಡೀ ದಿನಕ್ಕೆ ನಿಯಾಮಕ ಪ್ರಜಾಪತಿ ಅಂತ ಷಟ್ಪ್ರಶ್ನೋಪನಿಷತ್ತು ಹೇಳ್ತದೆ. ಯಥಾಪೂರ್ವಂ, ಹಿಂದಿನಂತೆನೆ ಸೂರ್ಯಚಂದ್ರಮಸೋ, ಸೂರ್ಯ ಮತ್ತು ಚಂದ್ರರನ್ನು ಕೂಡ ಈ ಪರಮಾತ್ಮ ಸೃಷ್ಟಿಸಿದ. ಹಗಲು ರಾತ್ರಿ ಮೊದಲಾದ ಕಾಲ ವಿಭಾಗಗಳನ್ನು ಸೃಷ್ಟಿಸಿದ. ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟದ್ದು ಈ ಪರಮಾತ್ಮನೇ ಆಗಿದ್ದಾನೆ. ಭೂಮಿ, ಅಂತರಿಕ್ಷ, ಸ್ವರ್ಗ ಅನ್ನುವ 3 ಲೋಕಗಳನ್ನು ಕೂಡ ಹಿಂದಿನಂತೆಯೇ ಆತ ಸೃಷ್ಟಿಸಿದ ಅಂತರ್ಥ. ಪೃಥಿವಿ ಅಂದ್ರೆ ಭೂಲೋಕವನ್ನು, ಅಂತರಿಕ್ಷಂ ಭೋರ್ಲೋಕವನ್ನ, ಮತ್ತೆ ಸುವಹ ಸ್ವರ್ಲೋಕವನ್ನು, ಚ ಮತ್ತು ದಿವಹ, ದಿವಂ ಅಂತ ಇನ್ನೊಂದು ಶಬ್ದ ಇದೆ. ದಿವಂ ಚ ಪೃಥಿವೀಂ ಚಾಂತರಿಕ್ಷ ಅಥೋ ಸುವಹ ಅಂತ ಹೇಳಿ. ಆ ದಿವು ಶಬ್ದದಿಂದ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಈ ಲೋಕಗಳನ್ನು ಕೂಡ ಇಟ್ಕೊಳ್ಬಹುದು. ಅಕಲ್ಪಯತ್, ಇವುಗಳೆಲ್ಲವನ್ನು ಕೂಡ ಆತ ಸೃಷ್ಟಿಸಿದ ಅಂತ ಅದರ ಆ ಮಂತ್ರದ ಅರ್ಥ. ಹೀಗೆ ಈ ಮಂತ್ರದಿಂದ 3 ಬಾರಿ ಮಂತ್ರವನ್ನು 3 ಬಾರಿ ಉಚ್ಚರಿಸಿ ಸ್ನಾನ ಮಾಡಬೇಕು. ಇದು ಸ್ನಾನ ಕಾಲದಲ್ಲಿ. ಸ್ನಾನ ಆದ್ಮೇಲೆ ಇದರ ವಿನಿಯೋಗ ನಾನು ಈಗಾಗಲೇ ಹೇಳಿದಂತೆ ಋಗ್ವೇದದ ಸಂಧ್ಯಾವಂದನದಲ್ಲಿ ಪಾಪಪುರುಷ ವಿಸರ್ಜನಕ್ಕಾಗಿ ಇದನ್ನ ಬಳಸ್ತಾರೆ. ಇಲ್ಲಿ ಪಾಪಪುರುಷ ವಿಸರ್ಜನಕ್ಕಾಗಿ ಅಂತ ಕೇಳಿ ಬಂದಾಗ ಇದೊಂದು ಗೊಂದಲ ಆಗಬಹುದು ಅನೇಕರಿಗೆ. ಏಕೆಂದ್ರೆ ಅರ್ಘ್ಯಾದಿಗಳು ಮುಗಿದ ಬಳಿಕ ಈ ಗಾಯತ್ರಿ ಜಪಕ್ಕಿಂತ ಮುಂಚೆ ಪಾಪಪುರುಷ ವಿಸರ್ಜನ ಇತ್ಯಾದಿಗಳನ್ನೆಲ್ಲ ನಾವು ಮಾಡ್ಕೊಳ್ತೀವಿ. ಮುಂದೆ ಜಪಾದಿಗಳನ್ನ ಮುಂದುವರಿಸ್ತೇವೆ. ಅಲ್ಲಿ ಬ್ರಹ್ಮಹತ್ಯ, ಶಿರಸ್ಕಂಚ ಇತ್ಯಾದಿ ರೂಪವಾಗಿ ಪಾಪಪುರುಷನನ್ನ ಚಿಂತಿಸಿ ಅವನನ್ನು ಒಣಗಿಸಿ ಸುಟ್ಟು ಬೂದಿಯನ್ನು ಹೊರಹಾಕಿ ಅಮೃತದಿಂದ ಸ್ನಾನ ಮಾಡಿ ಮುಂದೆ ಪುಣ್ಯ ಪುರುಷನನ್ನು ಚಿಂತಿಸಿ ಇದೊಂದು ದೀರ್ಘವಾದಂತಹ ಪ್ರಕ್ರಿಯೆ ಇದೆ. ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಅದಲ್ಲದೆ ಇದು ಒಂದು ರೀತಿಯಾದ ಪಾಪಪುರುಷ ವಿಸರ್ಜನ ಋಗ್ವೇದಿಯ ಸಂಧ್ಯಾವಂದನದಲ್ಲಿ ಕಾಣುವಂಥದ್ದು. ಪಾಪಪುರುಷ ವಿಸರ್ಜನ ಮಂತ್ರನೇ ಅಲ್ಲಿ ಹಾಕಿರ್ತಾರೆ. ಪಾಪಪುರುಷ ವಿಸರ್ಜನೆ ವಿನಿಯೋಗ ಅಂತ ಹೇಳಿ ಈ ಮಂತ್ರವನ್ನ ಹೇಳಬೇಕು. ಕೈಯಲ್ಲಿ ನೀರನ್ನ ಹಿಡಿದುಕೊಂಡು ಅದನ್ನ ಮೂಗಿನ ಸಮೀಪಕ್ಕೆ ತಂದು ಈ ಮುಂದಿನಂತೆ ಆ ಮಂತ್ರವನ್ನು ಹೇಳಿ ಮುಂದೆ ಅದನ್ನು ಚೆಲ್ಲಬೇಕು. ಗೋಕರ್ಣಾಕೃತಿಯಲ್ಲಿ ಅಂತ. ಗೋಕರ್ಣಾಕೃತಿ ಅಂದ್ರೆ ನಾನು ತಿಳ್ಕೊಂಡಿರುವಂತೆ 4 ಬೆರಳುಗಳನ್ನು ಮಡಿಚಿ ಒಂದು ಹೆಬ್ಬೆರಳನ್ನ ಚಾಚಿ, ಈಗೇನು ಬ್ರಹ್ಮಯಜ್ಞಕ್ಕೆ ತರ್ಪಣ ಇತ್ಯಾದಿಗಳನ್ನು ಕೊಡ್ತೀವಲ್ಲ, ಪಿತೃತರ್ಪಣ ಹೆಚ್ಚು ಕಡಿಮೆ ಆ ರೀತಿಯಾಗಿ ನೀರನ್ನು ಹಿಡ್ಕೊಂಡು ಈ ಮಂತ್ರವನ್ನು ಹೇಳಿ ಅದನ್ನ ಮೂಸಿ ಬಲಗಿನ ಮೂಗಿನ ಹೊರಳೆಯಿಂದ ಗಾಳಿಯನ್ನು ಹೊರಗೆ ಬಿಡಬೇಕು. ಗಾಳಿಯನ್ನು ಹೊರಗೆ ಬಿಡ್ತಾ ಮುಂದೆ ಆ ನೀರನ್ನ ಎಡಬದಿಯಲ್ಲಿ ವಿಸರ್ಜಿಸಬೇಕು, ನಮ್ಮ ಎಡಬದಿಯಲ್ಲಿ. ಆವಾಗ ಆ ಕಡೆ ನೋಡಬಾರ್ದು. ಆ ಪಾಪಪುರುಷ ಆ ಕಡೆ ನಮ್ಮ ಒಳಗಿದ್ದವನು ಬಲ ಮೂಗಿನ ಹೊರಳೆಯಿಂದ ಹೊರಗೆ ಬರ್ತಾ ಇದ್ದಾನೆ, ಬಂದು ಆ ನೀರಿನಲ್ಲಿ ಸೇರ್ಕೊಂಡಿದ್ದಾನೆ. ಆತನನ್ನ ನಾವು ದೂರ ವಿಸರ್ಜಿಸಿದ್ದೀವಿ ಅಂತ ಅರ್ಥ. ಆತನ ದರ್ಶನ ನಮಗೆ ಇನ್ನು ಮುಂದೆ ಆಗಬಾರದು. ಸಂಧ್ಯಾವಂದನೆ ಮಾಡುವ ಪ್ರಕ್ರಿಯೆಯಲ್ಲಿ ಮುಂದೆ ಆಚಮನಾದಿಗಳನ್ನು ಮಾಡಿ ಅರ್ಘ್ಯ ಪ್ರದಾನ ಮಾಡಬೇಕು ಅಂತ ಅಲ್ಲಿ ಬಂದಿರುವಂಥದ್ದು. ಈ ಮಂತ್ರವನ್ನು ನಾವು ಜಪಿಸಿ ಅರ್ಥಾನುಸಂಧಾನ ಮಾಡಿಕೊಂಡ್ರೆ ನಮ್ಮಲ್ಲಿ ಪಾಪಪುರುಷ ದಗ್ಧನಾಗ್ತಾನೆ. ಮತ್ತೆ ನಾವಿದನ್ನ ಅಘಮರ್ಷಣ ಸ್ನಾನದ ಮಾಡುವಾಗ ಮಂತ್ರಪೂರ್ವಕವಾಗಿ ಸ್ನಾನವನ್ನು ಮಾಡಿದರೆ ದೇಹ ಶುದ್ಧ ಆಗ್ತದೆ ಅಂತ ಋಗ್ವೇದಿಗಳು ಯಜುರ್ವೇದಿಗಳು ಇಬ್ಬರನ್ನು ಇದನ್ನ ಬಳಸುವುದನ್ನು ಹೇಳಿದೆ. ಪರಮಾತ್ಮನ ಸೃಷ್ಟಿಯನ್ನು ಚಿಂತನೆ ಮಾಡಿದ್ರಿಂದ ನಮ್ಮ ಪಾಪಗಳು ಪರಿಹಾರ ಕಾಣುವುದು ಹೇಗೆ? ದೇಹ, ಮನಸ್ಸು, ಆತ್ಮಗಳು ಶುದ್ಧ ಆಗುವುದು ಹೇಗೆ? ಪರಮಾತ್ಮನ ಸೃಷ್ಟಿಯನ್ನು ಹೇಳುವುದೇನಿದೆಯಲ್ಲ,
ಬೃಹದಾರಣ್ಯಕ ಭಾಷ್ಯ ಅದನ್ನು ಹೇಳುವಂತೆ ಮೊದಲನೇ ಅಧ್ಯಾಯ ಅಥವಾ ಮೂರನೇ ಅಧ್ಯಾಯ ಅದು. ಸೃಷ್ಟಿಕಥನಂಚ ಪ್ರಾಧಾನ್ಯಾರ್ಥಂ ತ್ರೀಣಿ ರೂಪಾಣ್ಯೇವ ಸತ್ಯಂ ಇತ್ಯಪಿ ಪ್ರಾಧಾನ್ಯಾರ್ಥಮೇವ ಅಭಿಮಾನಿ ದೇವತಾಪೇಕ್ಷೆಯ. ಸೃಷ್ಟಿಕಥನವನ್ನು, ಪರಮಾತ್ಮನ ಸೃಷ್ಟಿಯನ್ನ ಅನೇಕ ಪುರಾಣಗಳಲ್ಲಿ, ವೇದಗಳಲ್ಲಿ ಮತ್ತೆ ಇತಿಹಾಸಗಳಲ್ಲಿ ಎಲ್ಲ ಕಡೆ ವರ್ಣನೆ ಮಾಡೇ ಮಾಡ್ತಾರಲ್ಲ, ಅದು ಯಾಕೆ ಹಾಗೆ ಮಾಡ್ತಾರೆ, ಅದರಿಂದ ಏನು ಲಾಭ ಸೃಷ್ಟಿಯನ್ನು ಹೇಳುವುದು ಅಂತಂದ್ರೆ, ಮೊದಲು ಆತ ಒಬ್ಬನೇ ಇದ್ದ. ಆತ ಒಬ್ಬನೇ ಇದ್ದಾಗ ಉಳಿದವರು ಯಾರೂ ಇರಲಿಲ್ಲ. ಇಂಥ ವರ್ಣನೆ ಮಾಡುವ ಮೂಲಕ ಆತನ ಪ್ರಾಧಾನ್ಯವನ್ನ ವರ್ಣನೆ ಮಾಡುವುದು, ಉಳಿದವರೆಲ್ಲರೂ ಅಪ್ರಧಾನರು ಆತನ ಎದುರಿಗೆ ಅಂತ ತಿಳಿಸುವುದು ಇದರ ಉದ್ದೇಶ. ಆಚಾರ್ಯರು ಇದೇ ಅಭಿಪ್ರಾಯವನ್ನ ಈ ತತ್ವನಿರ್ಣಯದ 2ನೇ ಪರಿಚ್ಛೇದದಲ್ಲಿ ತದ್ವಶತ್ವ ಜ್ಞಾಪನಾರ್ಥಂಚ ಸದೇವ ಸೌಮ್ಯೇದಮಗ್ರ ಆಸೀತ್ ಇತ್ಯಾದಿ ಸೃಷ್ಟಿಕಥನಂ. ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಇತ್ಯಾದಿ ವಾಕ್ಯಗಳ ಒಂದು ವಿಚಾರ ಅದು. ಮೃತ್ಪಿಂಡ, ಒಂದು ಮೃತ್ಪಿಂಡವನ್ನು ತಿಳಿದ ಎಲ್ಲ ಮಣ್ಣನ್ನು ತಿಳಿದಂತೆ, ಏಕವಿಜ್ಞಾನೇನ ಸರ್ವವಿಜ್ಞಾನಸ್ಯ ಉಪಪಾದನಂ ಇತ್ಯಾದಿ ಪ್ರಸಂಗಗಳವು. ಅಲ್ಲಿ ಈ ಸೃಷ್ಟಿಯನ್ನು ಹೇಳಿದ್ ಯಾಕೆ, ಜಗತ್ತೆಲ್ಲವೂ ಪರಮಾತ್ಮನಿಂದ ಸೃಷ್ಟವಾಯಿತು ಅಂತ ಹೇಳುವುದರ ಉದ್ದೇಶವೇನು ಅಂದ್ರೆ, ಈ ಜಗತ್ತೆಲ್ಲವೂ ಕೂಡ ಆತನ ಅಧೀನವಾಗಿದೆ. ಏಕವಿಜ್ಞಾನೇನ ಸರ್ವವಿಜ್ಞಾನಂ ಪ್ರಾಧಾನ್ಯಾತ್ ಕಿಂಚಿತ್ ಸಾದೃಶ್ಯಾತ್ ಕಾರಣತ್ವಾಚ್ಚ. ಯಾವುದೋ ಒಂದನ್ನು ತಿಳ್ಕೊಂಡ್ರೆ ಉಳಿದೆಲ್ಲವನ್ನು ತಿಳ್ಕೊಂಡಂತಾಗುವುದು ಹೇಗೆ? ಪರಮಾತ್ಮ ಪ್ರಧಾನ ಆದ್ರಿಂದ, ಪರಮಾತ್ಮನ ಅಲ್ಪ ಸಾದೃಶ್ಯ ಈ ಜಗತ್ತಿಗೆ ಇರುವುದರಿಂದ, ಮತ್ತೆ ಪರಮಾತ್ಮ ಈ ಜಗತ್ತಿಗೆ ನಿಮಿತ್ತ ಕಾರಣನೂ ಆಗಿರುವುದರಿಂದ ಆತನನ್ನ ತಿಳಿದುಕೊಂಡ್ರೆ ಈ ಜಗತ್ತೆಲ್ಲವನ್ನು ಕೂಡ ತಿಳ್ಕೊಂಡಂಗಾಯ್ತು. ಮತ್ತು ದದನ್ಯಸ್ಯ ಮಿಥ್ಯಾತ್ವಾತ್, ಆ ಪರಮಾತ್ಮನ ಈ ಸೃಷ್ಟಿಯಾದಂತಹ ಈ ಜಗತ್ತು ಮಿಥ್ಯಾ ಅಂತ ಅರ್ಥ ಏನಲ್ಲ. ಪರಮಾತ್ಮ ಪ್ರಧಾನನಾಗಿದ್ದಾನೆ, ಪರಮಾತ್ಮನ ಸಾದೃಶ್ಯ ಜಗತ್ತಿಗೆ ಕಿಂಚಿತ್ತಿದೆ, ಮತ್ತೆ ಆತ ಪರಮಾತ್ಮ ನಿಮಿತ್ತ ಕಾರಣನೂ ಆಗಿದ್ದಾನೆ. ಈ ಎಲ್ಲ ಕಾರಣಗಳಿಂದ ನಮಗೆ ಪ್ರಧಾನನಾದಂಥ, ನಮಗೆ ಕಾರಣನೂ ಆದಂಥ, ನಮ್ಮೆಲ್ಲ ಪಾಪ ಪುಣ್ಯಗಳಿಗೆ ಆತನೇ ಕಾರಣನಾಗಿದ್ದಾನೆ. ನಮ್ಮನ್ನ ಒಂದು ಅನಿರುದ್ಧ ದೇಹ, ಲಿಂಗ ದೇಹ ಮತ್ತು ಭೌತ ದೇಹ ಇತ್ಯಾದಿ ದೇಹಗಳನ್ನು ನಮಗೆ ಕೊಟ್ಟು ಸೃಷ್ಟಿ ತಂದವನು ಆತ. ಈ ಎಲ್ಲ ಕಾರಣಗಳಿಂದ ಸೃಷ್ಟಿಯನ್ನು ವರ್ಣನೆ ಮಾಡಿದ್ದಾರೆ. ನಮ್ಮ ಎಲ್ಲ ಒಳಿತು ಕೆಡುಕುಗಳಿಗೆ ನೀನೇ ಕಾರಣ ಅಂತ ಭಗವಂತನನ್ನು ಚಿಂತಿಸಿದಾಗ, ಮತ್ತೆ ಆ ತಪ್ಪುಗಳನ್ನು ಮತ್ತೊಮ್ಮೆ ಮಾಡಿಸಬೇಡ ಅಂತ ಅವನು ಪ್ರಾರ್ಥನೆ ಮಾಡಿದಾಗ, ಸ್ವತಂತ್ರನಾದಂಥ, ಕಾರಣನಾದಂಥ, ಪ್ರಧಾನನಾದಂಥ ಪರಮಾತ್ಮ ಆ ಎಲ್ಲ ಪಾಪಗಳನ್ನು ಪರಿಹರಿಸ್ತಾನೆ ಅಂತ ಅದು ಹಿಂದಿನ ಒಂದು ಆಲೋಚನೆ. ಅದಕ್ಕಾಗಿ ಈ ಋತಂಚ ಅನ್ನುವ ಮಂತ್ರವನ್ನ ಉಪಯೋಗ ಮಾಡಿಕೊಳ್ತಾರೆ. ಇಲ್ಲಿಗೆ ಈ ಮಂತ್ರದ ಅರ್ಥ ವಿವರಣೆ ಮುಕ್ತಾಯ ಕಂಡಿದೆ.